ಸ್ನೇಹಿತರೆ ನಮಸ್ಕಾರ. ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದು ನೆಟ್ವರ್ಕರ್ಸ್ ದಿನ 2024ರಲ್ಲಿ ನಾವು ಆಚರಣೆ ಮಾಡಿದ್ದು. ಇದು 4 ಭಾಗವಾಗಿ ವಿಂಗಡಿಸಿ ನಾನು ಹಾಕಿದ್ದೀನಿ, ಯಾಕಂದರೆ ಫುಲ್ಲು ನಿಮಗೆ ನೋಡೋದಕ್ಕಾಗಲ್ಲ ಅಂತಂದೇಳಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮತ್ತು ನಿಮ್ಮ ಸ್ಟೇಟಸ್ ಹಾಕಿ, ನಿಮ್ಮ ಗ್ರೂಪು, ನಿಮ್ಮ ಕಂಪನಿ ಅಪ್ಲೈನ್ ಡೌನ್ಲೈನ್ ಎಲ್ಲರಿಗೂ ಹಂಚಿ. ಯಾಕಂದರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ನಾವೆಲ್ಲ ಒಗ್ಗಟ್ಟಾದರೆ ನೆಟ್ವರ್ಕ್ ಇಂಡಸ್ಟ್ರಿಗೆ ಇನ್ನೂ ವ್ಯಾಲ್ಯೂ ಬರುತ್ತೆ, ಎಲ್ಲರ ಕಡೆಯಿಂದ ನಮಗೆ ಸಪೋರ್ಟ್ ಬರುತ್ತೆ. ನಾನು ನೆಟ್ವರ್ಕ್ ಇಂಡಸ್ಟ್ರಿಗೆ ಹೋರಾಟ ಮಾಡ್ತಾ ಇರುವಂಥ ನಿಮ್ಮ ಪ್ರೀತಿಯ MLM ಶರತ್ ಈ ವಿಡಿಯೋ ಮಾಡಿದ್ದೀನಿ. ಇದರ ಕಾರಣನೇ ಪ್ರತಿಯೊಬ್ಬರಿಗೂ ಇದು ಸ್ಪ್ರೆಡ್ ಆಗಲಿ ಅಂತ. ದಯವಿಟ್ಟು ವಿಡಿಯೋನ ನಿಮ್ಮ ಸ್ಟೇಟಸಲ್ಲಿ ಹಾಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ಸೊ ಅಷ್ಟು ಈಸಿ ಇಲ್ಲ ಸ್ನೇಹಿತರೆ. ಒಂದು ಕಂಪನಿ ಈವೆಂಟ್ ಮಾಡೋದು ಈಸಿ, ಕೈಯಲ್ಲಿ ದುಡ್ಡಿರುತ್ತೆ, ಟಕ್ ಎಲ್ಲ ನಮ್ಮವರೇ ಇರ್ತಾರೆ, ನಮ್ಮ ಕಂಪನಿಯವರೇ ಇರ್ತಾರೆ. ಆನ್ ಟೈಮಿಗೆ ಬಂದುಬಿಡ್ತಾರೆ, ಆನ್ ಟೈಮಿಗೆ ಹೋಗ್ಬಿಡ್ತಾರೆ. ಹಂಗೆ ಭರ್ಜರಿ ಪಟಾಕಿ ಹೊಡಿಬೋದು, ಗಿಟಾಕಿ ಹೊಡಿಬೋದು, ಎಲ್ಲ ಮಾಡ್ಬೋದು. ಯಾಕೆ? ಬೇಜಾನ್ ಫಂಡ್ ಇರುತ್ತೆ. ಶರತ್ ಇವತ್ತು ಬರೀ ಕೈ ಪಕ್ಕೀರನಾಗಿ ಬಂದಿದ್ದಾನೆ. ಇವತ್ತು ನೀವು ಕೊಟ್ಟಿರೋ ಭಿಕ್ಷಲಿಂದನೇ ಇವತ್ತು ಈವೆಂಟ್ ನಡೀತಾ ಇರೋದು. ನಿಮ್ಮ ಡೊನೇಷನ್ ಇದು. ಓಕೆ, ನಿಮ್ಮ ಹಣದಿಂದ ಇವತ್ತು ನಾನು ಮಾಡ್ತಾ ಇರೋದು. ಈ ಬಲೂನಿನ ಹಣ ನಿಮ್ಮದು, ಈವೆಂಟ್ ನಮ್ಮದು ಸ್ನೇಹಿತರೆ. ಇವತ್ತು ನಾನು 1,27,000 ಖರ್ಚು ಮಾಡಿದ್ದೀನಿ. ನನಗೆ ಯಾವುದೂ ಬೇಜಾರಿಲ್ಲ. ನನಗೆ ಖುಷಿ ಏನು ಗೊತ್ತಾ? ನಾನು ಇದರಲ್ಲಿ ಅನ್ನ ತಿಂದಿದ್ದೀನಿ, ಇದರಲ್ಲಿ ಸುಖವಾಗಿದ್ದೀನಿ. ನನ್ನ ಅಣ್ಣ ತಮ್ಮಗೆ ಮಾಡಿದ್ದೀನಿ ಅನ್ನೋ ಖುಷಿ ನನಗೆ, ನನ್ನ ಫ್ಯಾಮಿಲಿಗೆ ಮಾಡಿದ್ದೀನಿ ಅನ್ನೋ ಖುಷಿ, ನನ್ನ ಫ್ಯಾಮಿಲಿಗೆ ಮಾಡಿದ್ದೀನಿ ಅನ್ನೋ ಖುಷಿ. ಇವತ್ತು ನಿಮ್ಮ ಲೀಡರ್ಸ್ಗಳು ಏನು ಕರ್ಕೊಂಬಂದಿದ್ದಾರಲ್ಲ, ಅವರು ಮಲಗಿಲ್ಲ. ಅವರು ಏನು ಹೇಳಿದಾರೆ ಗೊತ್ತಾ? ಸರ್, ಊಟ ನಾನು ಅರೇಂಜ್ ಮಾಡ್ತೀನಿ ಸರ್, ಬ್ಲಡ್ ಡೊನೇಷನ್ ನಾನು ಅರೇಂಜ್ ಮಾಡ್ತೀನಿ ಸರ್, ಅವರಿಗೆ ಕಾಫಿ ನಾನು ಅರೇಂಜ್ ಮಾಡ್ತೀನಿ ಸರ್ ಅಂತ 2 ಗಂಟೆಗೆ ಫೋನ್ ಮಾಡಿ ಹೇಳಿದ್ದಾರೆ. ನಾನು ಅವ್ರ ಹೆಸರು, ಕಂಪನಿ ಹೆಸರು ತೊಗೊಳಕ್ಕಾಗಲ್ಲ, ಸುಮ್ಮನೆ ಇದ್ದೀನಿ. ಅದು ಯಾರಂತ ನನಗೆ ಗೊತ್ತು, ಅವ್ರಿಗೆ ಗೊತ್ತು. ಇವತ್ತೊಬ್ಬರು ಸೈನಿಕರು ಧನ್ಯ ಇದ್ದ ನನಗೆ ಫೋನ್ ಮಾಡಿದ್ದಾರೆ, ಸಂತೋಷ್ ಅಂತಂದೇಳಿ. ಫೋನ್ ಮಾಡಿಬಿಟ್ಟು 16 ಜನಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಸೈನಿಕರು ಅವರು ಬಾರ್ಡ್ರಲ್ಲಿದ್ದಾರೆ. ಏನಂತ ಹೇಳಿದಾರೆ ಗೊತ್ತಾ? ಶರತ್ ಸರ್, ನಾವು ಬಾರ್ಡ್ರ್ ಹೊರಗಡೆ ಕಾಯ್ತಿದ್ದೀವಿ, ಬಟ್ MLM ಲೀಡರ್ಸ್ ಒಳಗಡೆ ಇರೋ ಸೈನಿಕರು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಆಪ್ಕೋ ಭಗವಾನ್ ಅಚ್ಚಾ ಕರೆ ಅಂತಾರೆ. ಅಂಥ ವ್ಯಕ್ತಿಗಳು ಇದ್ದಾರೆ ಸ್ನೇಹಿತರೆ. ಇನ್ನೂ ಕೆಲವೊಬ್ರು ಇದ್ದಾರೆ, ಫೋನ್ ಅಟೆಂಡ್ ಮಾಡ್ತಾ ಇಲ್ಲ, ಇವತ್ತು ಕೊಟ್ಬಿಡ್ತೀನಿ ನಾಳೆ ಕೊಟ್ಬಿಡ್ತೀನಿ ಅಂತ ಕಾಗೆ ಹಾರಿಸ್ಬಿಟ್ರು. ಎಷ್ಟು ಮಾಡಿದ್ರೂ ಫೋನ್ ಅಟೆಂಡ್ ಮಾಡಲ್ಲ. ನಾನು ನನ್ನ ಇವೆಂಟಿಗೆ ಕರೀತಾ ಇಲ್ಲ, ನನಗೆ ನನ್ನ ಪ್ರಚಾರ ಬೇಡ, ನಾನು ಏನೇನು ಮಾಡಬೇಕೆಲ್ಲ ಮಾಡಿಬಿಟ್ಟಿದ್ದೀನಿ. ಸೊ ನನ್ನ ಉದ್ದೇಶ ಇಷ್ಟೇ ಸ್ನೇಹಿತರೆ, ನಾವೆಲ್ಲ ಒಗ್ಗಟ್ಟಾಗಬೇಕು. ಇಂಡಸ್ಟ್ರಿಲಿಂದ ಏನಾದರೂ ತೊಗೊಂಡೋಗಿ, ಇಂಡಸ್ಟ್ರಿಲಿಂದ ಏನಾದರೂ ಕೊಡೋಣ. ಫುಲ್ ಟೈಮ್ ಬೇಡ, ಸ್ವಾರ್ಥ 80% ಸ್ವಾರ್ಥ ಇಟ್ಕೊಳ್ಳಿ, 20% ಸೇವೆ ಇಟ್ಕೊಳ್ಳಿ. 90% ನಿಮ್ಮ ಕಂಪನಿ, 90% ಅದನ್ನೇ ಮಾಡಿ. ಬಟ್ 10% ದೇಶಕ್ಕೆ ಏನಾದರೂ ಕೊಡಿ, ನೆಟ್ವರ್ಕರ್ಸ್ಗೆ ಏನಾದರೂ ಕೊಡಿ. 10% ನೀವತ್ತು 3 ಗಂಟೆ ಕೊಡ್ತಾ ಇದ್ದೀರಾ, ನೀವತ್ತು 1 ದಿನ ಕೊಟ್ಟಿದ್ದೀರಾ, ನೀವತ್ತು 1,000 ರೂಪಾಯಿ ಕೊಟ್ಟಿದ್ದೀರಾ, ದೇವರನ್ನೇನು ಬಡವರಾಗಲ್ಲ. ಬಟ್ ಇದು ನಾಳೆ 10 ವರ್ಷದ ನಂತರ ಇಂಡಸ್ಟ್ರಿಗೆ ದೊಡ್ಡ ಹೆಸರಾಗಿರುತ್ತೆ ಸ್ನೇಹಿತರೆ. ಹೇಗೆ ಇವತ್ತು ನಾವು ಫ್ರೀಡಮ್ ಫೈಟರ್ಸ್ ಅಂತ ಪುಸ್ತಕದಲ್ಲಿ ಓದ್ತೀವಲ್ಲ, ನೆನ್ಪಿಡ್ಕೊಳ್ಳಿ. ಇವತ್ತು ನೀವು ಯಾರೆಲ್ಲ ಇಲ್ಲಿ ಸಿಗ್ನೇಚರ್ ಮಾಡ್ತಿರಲ್ಲ, ನೆಟ್ವರ್ಕರ್ಸ್ ಫೈಟರ್ಸ್ ಅಂತಂದೇಳಿ ಬರುತ್ತೆ. ಯು ಆರ್ ಆಲ್ ನೆಟ್ವರ್ಕರ್ ಫೈಟರ್ಸ್. ನೆಟ್ವರ್ಕ್ ಇಂಡಸ್ಟ್ರಿಗೆ ಹಗಲು ರಾತ್ರಿ ಕಷ್ಟಪಟ್ಟಿರೋರು ನೀವು. ನೆಕ್ಸ್ಟ್, ಸೊ ದಟ್ಸ್ ವೈ ಶರತ್ತಿಗೇನು ಬೆನಿಫಿಟ್ ಇಲ್ಲ. ಶರತ್ತಿನ ಬೆನಿಫಿಟ್ ಏನು ಅಂತಂದು ಹೇಳಿದ್ರೆ, ನನಗೊಂದು ಚಟ, ನನಗೊಂದು ಹಠ. ಏನು ಅಂತಂದು ಹೇಳಿದ್ರೆ, ನನ್ನ ಹೆಸರು ಉಳಿಬೇಕಪ್ಪ MLM ಅಲ್ಲಿ, ನನ್ನ ಹೆಸರು ಉಳಿಬೇಕು. ಇವತ್ತು ಹೆಂಗೆ ಅಂಬೇಡ್ಕರ್ ಅವ್ರ ಹೆಸರು ಉಳಿದಿದೆ, ಇವತ್ತು ಹೇಗೆ ಗಾಂಧೀಜಿಯವ್ರ ಹೆಸರು ಉಳಿದಿದೆ, ಹೇಗೆ ಇವತ್ತು ಬುದ್ಧ ಅವ್ರದ್ದು, ಸ್ವಾಮಿ ವಿವೇಕಾನಂದ ಅವ್ರ ಹೆಸರು ಉಳಿದಿದೆ, ಕೂತ್ಕೊಳ್ಳಿ, ಹಾಗೆ ನನ್ನ ಹೆಸರು ಉಳಿಬೇಕು. ಅದೇ ಆಸೆ, ಅದೇ ಚಟ ನಿಮ್ಮ ಲೀಡರ್ಸಿಗೂ ಇದೆ. ಸರ್, ನನ್ನ ಹೆಸರು ಹೇಳ್ಬೇಡಿ, ನನ್ನ ಕಂಪ್ನಿ ಹೆಸರು ಹೇಳ್ಬೇಡಿ, ದುಡ್ಡು ತೊಗೊಳ್ಳಿ ಅಂತಂದೇಳಿ ಭಾಳ ಜನ ಲೀಡರ್ಸ್ ಮುಂದೆ ಬಂದಿದ್ದಾರೆ. ಇವತ್ತು ಎಷ್ಟೋ ಜನ ಹಿಂದೆ ಸರಿದ್ಬಿಟ್ರು, ಬಟ್ ಅವ್ರು 4-5 ಜನರಿಂದ ಇವತ್ತು ಈ ಈವೆಂಟ್ ನಡೀತಾ ಇರೋದು. ನಾನು ಓಕೆ, ಒಂದು 11 ಜನ ನನ್ನ ಹತ್ರ ಲೀಸ್ಟ್ ಇದೆ, 11 ಜನ. ಓಕೆ, ನಾನು ಈ ಲೀಸ್ಟ್ ಇಲ್ಲಿ ಹಿಡ್ಕೋದೆ ತಿರುಗ್ತಾ ಇದ್ದೀನಿ. ಈ 11 ಜನರಿಂದಾನೇ ಇವತ್ತು ನಾನು ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕರ್ಸ್ ಡೇ ಮಾಡ್ತಾ ಇರೋದು. ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ. ಗೆಟಿಂಗ್? ಸೊ ಮುಂದೆ ಹೋಗ್ತೀನಿ. ನನ್ನ ಟೀಮನ್ನು ಕರ್ಕೊಂಬಂದ್ರೆ ರಿಸ್ಕ್ ಇದೆ ಸರ್, ನಾನೇನು ಮಾಡಲಿ? ನಮ್ಮ ಟೀಮ್ನವ್ರಿಗೆ ಯಾರಾದರೂ ಎತ್ತಕೊಂಡು ಹೋಗ್ಬಿಟ್ರೆ? ಖಂಡಿತ ಸ್ನೇಹಿತರೆ. ಈಗ ನೀವು ಹೆಣ್ಮಗಳನ್ನ ಎತ್ತಿರ್ತೀರಾ, ಸರ್ ಹೊರಗಡೆ ಸಮಾಜ ಸರಿ ಇಲ್ಲ ಸರ್, ನನ್ನ ಮಗಳನ್ನ ಎಲ್ಲಿ ಕಳಿಸಲ್ಲ ಅಂದರೆ ಎತ್ತಕೊಂಡು ಹೋಗ್ಬಿಟ್ರೆ ಅಂದರೆ, ನೀವು ಒಳ್ಳೆ ಸಂಪ್ರದಾಯ ಕಲಿಸಿಲ್ಲ ಅಂದರೆ ಆ ಹೆಣ್ಮಗಳಿಗೆ ಅಥವಾ ಆ ಗಂಡು ಮಗನಿಗೆ ಎತ್ತಕೊಂಡು ಹೋಗ್ತಾರೆ. ಕರೆಕ್ಟ್?
ಇಲ್ಲೇ ಎತ್ತಕೊಂಡು ಹೋಗ್ಬೇಕು ಅಂತ ಏನು ರೂಲ್ಸ್ ಇಲ್ಲ, ಫೇಸ್ಬುಕ್ಕಲ್ಲೂ ಎತ್ತಕೊಂಡು ಹೋಗ್ತಾರೆ. ಫೇಸ್ಬುಕ್ಕಲ್ಲೇ ಎತ್ತಕೊಂಡು ಹೋಗ್ಬೇಕು ಅಂತ ರೂಲ್ಸ್ ಇಲ್ಲ. ನೀವು ಪ್ಲಾನ್ ತೋರ್ಸಕ್ಕೆ ಹೋದಾಗೂ ಎತ್ತಕೊಂಡು ಹೋಗ್ತಾರೆ. ಪ್ಲಾನ್ ತೋರ್ಸಕ್ಕೆ ಬೇರೆ ಕಂಪ್ನಿಯವ್ರಿಗೆ ಹೋಗ್ಬೇಡ ಅಂತ ಹೇಳ್ತೀರಾ ನೀವು? ನಿಮ್ಮ ಲೀಡರ್ಸ್, ನಿಮ್ಮ ತಂಡಕ್ಕೆ ಬೇಲಿಯನ್ನ ಕಟ್ಟ್ರಿ ಸ್ನೇಹಿತರೆ. ಒಬ್ಬ ರೈತ ಮೊದಲು ಮಾಡೋದೇನು ಗೊತ್ತಾ? ಬೇಲಿ ಕಟ್ತಾನೆ, ಬೆಳೆ ಬೆಳೆಯಲ್ಲ. ಅದಕ್ಕೆ ರೈತರ ದಿನಾಚರಣೆ ದಿನ ಮಾಡ್ರಿ ನೆಟ್ವರ್ಕರ್ಸ್ ಡೇ ಅಂದರೆ. ಒಬ್ಬ ರೈತ ಯೋಚನೆ ಮಾಡ್ದಂಗೆ ನಾವು ಮಾಡಬೇಕು. ಮೊದಲು ಬೇಲಿ ಕಟ್ಟಿ ನಿಮ್ಮ ತಂಡಕ್ಕೆ, ಸರ್ವಿಸ್ ಕೊಡಿ, ಸಿಸ್ಟಮ್ ತಿಳಿಸಿ. ಅವ್ನು ನಿಮ್ಮ ಪ್ಲಾನನ್ನು ಬಿಟ್ಟು ಇನ್ನೊಂದು ಪ್ಲಾನಿಗೆ ಹೋಗ್ತಿದ್ದಾನೆ ಅಂತಂದ್ರೆ ಅವನೊಬ್ಬ ಮೂರ್ಖ ಅಂತ ಬಿಟ್ಬಿಡಿ ಅವನಿಗೆ. ಅವನು ಈ ಇವೆಂಟಿಗೆ ಬಂದರೂ ಹೋಗ್ತಾನೆ, ಇಲ್ಲಾಂದರೆ ಇನ್ನೊಂದು ಕಡೆನೂ ಹೋಗ್ತಾನೆ. ಎಸ್ ಸರ್ನು? ಹಾಂ. ಸೊ ಹಾಗಂತಂದೇಳಿ ನಾವು ಕರ್ಕೊಂಬರ್ಲಿಲ್ಲ ಅಂತಂದ್ರೆ ಈವೆಂಟ್ ಆಗುತ್ತಾ ಸ್ನೇಹಿತರೆ? ಹೌದಲ್ವ? ಸೊ ನೆಕ್ಸ್ಟ್ ಟೈಮ್ ಇದನ್ನು ಇನ್ನೂ ಬೆಟರ್ಮೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಂದು ಆಸೆ ಏನಿದೆ ಅಂದರೆ ಹೌಸಸ್ ಮಾಡೋಣ ಅಂತ. ಬೇಲಿ ಕಟ್ಬಿಡ್ತೀನಿ. ಈ ಕಂಪ್ನಿ ಇಲ್ಲಿ, ಅವ್ರು ಇಲ್ಲಿ, ಅಲ್ಲಿ ಅಲ್ಲಿ. ಓಕೆ, ನೆಕ್ಸ್ಟ್. ಹಾಂ, ಇವತ್ತಿನ ಈವೆಂಟಿಗೆ ಯಾರ್ಯಾರು ಲೀಡರ್ಗಳು ಅಟೆಂಡ್ ಆಗಿದ್ದಾರೆ? ಸೊ ಎಲ್ಲ ಲೀಗಲ್ ಲೀಡರ್ಸ್ಗಳು ಅಟೆಂಡ್ ಆಗಿದ್ದಾರೆ. ಲೀಗಲ್ ಕಂಪನಿ ನಾಯಕರು, MDಗಳು ಎಲ್ಲರೂ ಅಟೆಂಡ್ ಆಗಿದ್ದಾರೆ. ನಾನು ಯಾರನ್ನ ಪರಿಚಯ ಮಾಡಿಸೋದಿಲ್ಲ, ವೇದಿಕೆಯಲ್ಲೂ ಕರೆಯೋದಿಲ್ಲ. ಹಾಗೆ ಸರ್ ಕಳ್ಳರು ಮತ್ತು ಅವ್ರು ಬಂದಿಲ್ವಾ? ಆವಾಗಲೇ ಹೇಳಿದೆ, ಖಂಡಿತ ಬಂದಿರ್ತಾರೆ. ನಾವು ಅವರನ್ನು ಹಿಡಿಯೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಒಬ್ರು ದುಡ್ಡು ಹಾಕಿದ್ರು, ನಾನು ಅವ್ರ ಸ್ಟೇಟಸ್ ಹಾಕಿದೆ, ಫೋಟೋಸಲ್ಲಿ ಇವ್ರು ದುಡ್ಡು ಹಾಕಿದ್ದಾರೆ ಅಂತ. ಅವರು ನನಗೆ ಎಂಟ್ರಿ ಮಾಡಿಸಿದ್ದು ಯಾವುದೋ ಒಂದು ಪ್ರಾಡಕ್ಟ್ ಬೇಸ್ ಕಂಪನಿ ಹೆಸರು ಹೇಳಿ. ಅವ್ನು ನೋಡಿದ್ರೆ ಯಾವುದೋ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತಿದ್ದಾನಂತ. ಅವ್ನು ಇನ್ನೊಬ್ಬನು ಫೋನ್ ಮಾಡಿ, ಸರ್ ಇವ್ನು ಇನ್ವೆಸ್ಟ್ಮೆಂಟ್ ಪ್ಲಾನ್ ಸರ್, ಅವ್ನು ಸುಳ್ಳು ಹೇಳಿದ ನಿಮಗೆ ಅಂತ. ನಮ್ಗೆ ಇವೆಲ್ಲ ಗೊತ್ತಿಡ್ಕೊಂತ ಕೂತ್ಕೊಂಡ್ರೆ ನೆಟ್ವರ್ಕರ್ಸ್ ಡೇ ಮಾಡಾರೆ ಅವರು ಗೆಟಿಂಗ್. ಸೊ ಆವಾಗ ನಾನು ಸುಮ್ಮನಾಗ್ಬಿಟ್ಟೆ. ಸೊ 25% ಜನ ಇಲ್ಲಿಗಲ್ ಲೀಡರ್ಸು ಬಂದಿದ್ದಾರೆ. ಯಾರು ಇಲ್ಲಿಗಲ್ ಅಂತ ನಿಮಗೆ ಮೊಬೈಲ್ ನಂಬರ್ ಕೇಳ್ತಾರಲ್ಲ ಅವರೇ, ಹುಷಾರಾಗಿರಿ. ನೆಕ್ಸ್ಟ್. ಸೊ ವಾಟ್ ಬೆನಿಫಿಟ್ ವಿಲ್ ಬಿ ನೆಟ್ವರ್ಕರ್ಸ್ ಗೇನ್ ಫ್ರಮ್ ದಿಸ್ ಇವೆಂಟ್? ಹಾಂ, ನೆಟ್ವರ್ಕರ್ಸ್ ಅವ್ರಿಗೆ ಏನು ಲಾಭ ಸರ್? ನಾವೇನೋ ಇಲ್ಲಿಗೆ ಬಂದ್ವಿ, ಬಸ್ ಚಾರ್ಜ್ ಹಾಕೊಂಡ್ಬಂದ್ವಿ, 1000 ರೂಪಾಯಿ ಕೊಟ್ವಿ, ನೀವು ಹೇಳ್ದಂಗೆ ಕೇಳಿದ್ವಿ, ಚಪ್ಪಾಳೆ ಹೊಡೆದ್ವಿ, ಸೂಪರ್ ಆಯಿತು, ಎಲ್ಲ ಆಯಿತು. ನಮಗೇನು ಲಾಭ? ನಮಗೇನು ಲಾಭ ಅಂತಂದು ಹೇಳಿದ್ರೆ, ನೀವು ನೆಟ್ವರ್ಕರ್ಸ್ ಅಂತಂದೇಳಿ ನೀವು ಇವತ್ತಿನ ಇವೆಂಟ್ ಅಟೆಂಡ್ ಆಗಿರೋದನ್ನು ಹೆಮ್ಮೆಲಿಂದ ಹೇಳ್ಕೋಬೋದು. ಇದೊಂದು ಸ್ಟೇಟ್ ಲೆವೆಲ್ ಇವೆಂಟ್ ಅಲ್ಲ, ನ್ಯಾಷನಲ್ ಲೆವೆಲ್ ಇವೆಂಟ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಇವೆಂಟ್ ನಾವು ಮಾಡ್ಬೋದು ಸ್ನೇಹಿತರೆ. ಇದನ್ನು ಹಿಟ್ ಮಾಡ್ಬೋದು. ಓಕೆ, ಎರಡನೇದೇನು ನಿಮಗೆ ಲಾಭ ಅಂತಂದು ಹೇಳಿದ್ರೆ, ನಾವೆಲ್ಲ ಯೂನಿಟಿ ಆಗ್ತೀವಿ. ನನಗೆ ಯಾರ್ಯಾರು ಸಾಥ್ ಕೊಡ್ತಾರೆ, ನಾನು ಅವ್ರಿಗೆ ಸಾಥ್ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಓಕೆ, ಅವ್ರಿಗೆ ಎಜುಕೇಷನ್ ಕೊಡಬೇಕು, ಅವರಿಗೆ ಮೋಟಿವೇಟ್ ಮಾಡಬೇಕು, ಅವ್ರಿಗೇನೇ ಕಷ್ಟ ತೊಂದರೆಗಳು ಇಂಡಸ್ಟ್ರಿಲಿಂದ ಬಂದರೆ ಅದನ್ನು ಸಾಲ್ವ್ ಮಾಡಬೇಕು, ನನಗೆ ಆದಷ್ಟು ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಅವರಿಗೆ ಯಾರು ನನ್ನ ಲೆವೆಲಿಗೆ ಬಂದಿಲ್ಲೋ ಅವರಿಗೆ ನಾನು ಏನು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಇದೆ. ಓಕೆ, ಅವರಿಗೆ ಗೈಡ್ ಮಾಡೋಣ, ಅರ್ಥ ಮಾಡೋಣ ಅನ್ನೋದು ಉದ್ದೇಶ ನಂದಾಗಿದೆ. ಹಾಗೆ ನೆಟ್ವರ್ಕರ್ಸ್ ದಿನಾಚರಣೆ ಇವತ್ತು ನೀವು ಇಲ್ಲಿ ನಿಮ್ಮ ಹಣನ ಖರ್ಚು ಮಾಡಿ, ಸಮಯನ ಖರ್ಚು ಮಾಡಿ ಇಷ್ಟು ದೂರ ಬಂದಿದ್ದೀರಲ್ಲ, ಇಂಡಸ್ಟ್ರಿ ಬಗ್ಗೆ ನಿಮಗೆ ಒಂದು ಜ್ಞಾನನೂ ಸಿಗುತ್ತೆ ಸ್ನೇಹಿತರೆ. ಇಂಡಸ್ಟ್ರಿ ಎಷ್ಟು ದೊಡ್ಡದಿದೆ ಅನ್ನೋದು ಸಿಗುತ್ತೆ. ನೀವು ಇದೇ ರೀತಿ ನನಗೆ ಸಾಥ್ ಕೊಡ್ತಾ ಇದ್ರೆ ಇನ್ನು ಹೊಸ ಹೊಸ ಈವೆಂಟ್ಸ್ಗಳು ನಾನು ಆರ್ಗನೈಸ್ ಮಾಡ್ತಾ ಇದ್ದೀನಿ, ನಿಮಗೆ ಮುಂದೆ ಹೇಳ್ತಾ ಬರ್ತೀನಿ. ನೆಕ್ಸ್ಟ್. ಸೊ ಈಗ ನಿಮಗೇನಂತ ಇದೆ ಸ್ನೇಹಿತರೆ, ನೀವು ಇವತ್ತು ಬಂದಿದ್ದೀರ, ಲಾಭ ಅನ್ನಿಸ್ತಿದ್ದೀನೋ ನಷ್ಟ ಅನ್ನಿಸ್ತಾ ಇದ್ದೀನೋ? 3 ಜನಕ್ಕೆ ಕೈ ಎತ್ಬೋದಾ ಯಾರ್ಯಾರು ಅಂತ? ಎಲ್ರಿಗೂ? ಓಕೆ, ಅರ್ಧ ಎತ್ತಿದ್ರೆ ಅರ್ಧ ಲಾಭ, ಅರ್ಧ ಇಲ್ಲ. ಓಕೆ, ಸೊ ವಿಲ್ ನೆಟ್ವರ್ಕ್ ಇಂಡಸ್ಟ್ರಿ ಈವೆಂಟ್ ಆರ್ಗನೈಸ್ ಅಗೇನ್. ಏನು ಈ ಥರ ಈವೆಂಟ್ ಮತ್ತೆ ನಾವು ಆರ್ಗನೈಸ್ ಮಾಡೋಣ, ಏನಂತೀರಾ ಎಲ್ಲರೂ? ಪಕ್ಕ ಈ ಥರದ್ದು ಈವೆಂಟ್, ನೆಟ್ವರ್ಕ್ ಇಂಡಸ್ಟ್ರಿ ಈವೆಂಟ್ ಅಟೆಂಡ್ ಮಾಡೋಣ ನೆಕ್ಸ್ಟು, ಮತ್ತೆ ಮಾಡ್ಬೋದಾ? ಎಸ್. ನೋಡಿ ಸ್ನೇಹಿತರೆ, ನಾವು ಫಿಲಿಮ್ ಇಂಡಸ್ಟ್ರಿಯನ್ನು ಮರಿಬಾರ್ದು ಅಂತ ಫಿಲಿಮ್ ಫೆಸ್ಟಿವಲ್ಸು, ಫಿಲಿಮ್ ಅವಾರ್ಡ್ಸು ನಡೀತಾ ಇರುತ್ತೆ. ನಾವು ಕ್ರಿಕೆಟ್ ಇಂಡಸ್ಟ್ರಿಯನ್ನು ಮರಿಬಾರ್ದು ಅಂತ IPL GPL ಅವಾರ್ಡ್ಸ್ ನಡೀತಾ ಇರುತ್ತೆ. ಅರ್ಥ ಆಯ್ತಾ? ಇವತ್ತು ನಾವು ನೆಟ್ವರ್ಕರ್ಸ್ ನಮ್ಮ ಕಂಪನಿ ಅನ್ಕೊಂತ ಕೂತ್ಕೊಂಡ್ರೆ ಇಂಡಸ್ಟ್ರಿನ ಬೆಳೆಸೋರು ಯಾರು? ನಿಮ್ಮ ಕಂಪನಿನ 99% ಪ್ರೀತಿ ಮಾಡಿ ಅದ್ರ ಜೊತೆಗೆ ಸಮಯ ಕಳೀರಿ. 1% ಇಂಡಸ್ಟ್ರಿಗೋಸ್ಕರ ಸಮಯ ಕಳೀರಿ. ನಾವೆಲ್ಲರೂ ವರ್ಷದಲ್ಲಿ 2-3 ಸಲ ಇಂಡಸ್ಟ್ರಿಗೋಸ್ಕರ ಮೀಟ್ ಆಗ್ತಾ ಇದ್ರೆ ಇದು ಒಂದು ಇಂಡಸ್ಟ್ರಿ ಇದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗುತ್ತೆ, ಇದೊಂದು ಇಂಡಸ್ಟ್ರಿ ಇದೆ ಅಂತ ಪೊಲೀಸಿಗೆ ಗೊತ್ತಾಗುತ್ತೆ, ಇದೊಂದು ಇಂಡಸ್ಟ್ರಿ ಇದೆ ಅಂತ ಮೀಡಿಯಾ ಗೊತ್ತಾಗುತ್ತೆ. ಇಲ್ಲಾಂದರೆ ಗೊತ್ತಾಗಲ್ಲ. ಇವತ್ತು ಮೀಡಿಯಾದವರು ಬಂದಿದ್ದಾರೆ, ಮೀಡಿಯಾದವರು ಬರ್ತಾರೆ.
ಓಕೆ, ನೆಕ್ಸ್ಟ್. ಸೊ ಪ್ರಪಂಚದ ಮೊದಲ ಕನ್ನಡದ ಮಾಸ ಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದು ನಾವು ಎಲ್ಲರೂ ತರಿಸ್ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮ್ ಅನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನ ಓದಿಬಿಟ್ಟು ತುಂಬ ಇನ್ಕಮ್ ಅನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.